morning, students. Today, let us discuss another theory of motivation, that is McClelland's need theory of motivation. Need theory of motivation. This is the topic we are going to discuss today. McClelland's need theory of motivation. What is this McClelland's need theory of motivation? In the year 1960s, or we can say during 1960s, David McClelland introduced this theory. David McClelland introduced the theory known as need theory of motivation. ಈ ಒಂದು ಥಿಯರಿಯನ್ನು ಅವರು 1960s ಇಂಟ್ರೊಡ್ಯೂಸ್ ಮಾಡಿದರು. It is based on Maslow's hierarchy of needs. According to him, individuals possess three types of needs which are not innate. They are learned through culture, age and expectation. They are not innate, they are learned. According to him, according to McClelland, or McClelland's need theory, or McClelland's human motivation theory, needs are learned or acquired by the kind of events people experience in their environment and culture. ಪರಿಸರ ಮತ್ತು ಸಂಸ್ಕೃತಿಯಿಂದ ನಾವು ಅನುಭವಿಸುವಂಥ ಅನುಭವದಿಂದ ವ್ಯಕ್ತಿಗಳೇನು ಮಾಡ್ತಾರೆ, ಅಂಥ ಘಟನೆಗಳಿಂದ, ವಿವಿಧ ಘಟನೆಗಳಿಂದ ಕಲಿತುಕೊಳ್ತಾರೆ. ಅವರು ಅದನ್ನು ಜ್ಞಾನವನ್ನು, ಆ ಒಂದು ನೀಡ್ಸ್ ಅನ್ನು ಅವರು ಕಲ್ತ್ಕೊಳ್ತಾರೆ, ನೀಡನ್ನು ಲರ್ನ್ ಮಾಡ್ತಾರೆ, ಎಕ್ವೈರ್ ಮಾಡ್ತಾರೆ. ಹಿ ಫೌಂಡ್ ಪೀಪಲ್ ಹೂ ಎಕ್ವೈರ್ ಎ ಪರ್ಟಿಕ್ಯುಲರ್ ನೀಡ್ ಹ್ಯಾವ್ ಡಿಫರೆಂಟ್ಲಿ, ದೇ ಬಿಹೇವ್ ಡಿಫರೆಂಟ್ಲಿ ಫ್ರಮ್ ದೋಸ್ ಹೂ ಡು ನಾಟ್ ಹ್ಯಾವ್. ಒಬ್ಬ ವ್ಯಕ್ತಿಗೆ ಒಂದು ನೀಡ್ ಇದ್ದರೆ ಅವನು ಆ ನೀಡ್ ಇದ್ದವನು ಮತ್ತು ಇಲ್ಲದವನ ಬಿಹೇವಿಯರ್ ವ್ಯತ್ಯಾಸ ಆಗಿರ್ತದೆ. ಒಬ್ಬನಲ್ಲಿ ಒಂದು ಬೈಕ್ ಅಗತ್ಯ ಇದೆ, ಒಬ್ಬನಿಗೆ ಒಂದು ಪವರ್ ಬೇಕಂತ ಒಂದು ನೀಡ್ ಇದೆ, ಅಧಿಕಾರ ಬೇಕು. ಅವನು ಒಬ್ಬ, ಇನ್ನೊಬ್ಬ ಅಧಿಕಾರ ಬೇಕು ಎಂಬ ನೀಡ್ ಅವನಲ್ಲಿ ಇಲ್ಲ. ಅವರಿಬ್ಬರ ಬಿಹೇವಿಯರಲ್ಲಿ ವ್ಯತ್ಯಾಸ ಇರುತ್ತೆ ಅಂತ ಅವರು ಹೇಳ್ತಾರೆ. He found on these, he according to this his studies, he has focused on three types of the needs. They are achievement needs, power needs and affiliation needs. Need for achievement, need for affiliation and the need for power. These are the motivators which are present in varying degrees. ವಿವಿಧ ಡಿಗ್ರಿಯಲ್ಲಿ ಇದು ಮೋಟಿವೇಶನ್ ಮಾಡ್ತಾ ಇರುವಂಥದ್ದು. ಒಂದೊಂದೇ ನೋಡುವ. ಫಸ್ಟ್ ಒನ್ ಈಸ್ ಅಚೀವ್ಮೆಂಟ್ ನೀಡ್, ಆರ್ ನೀಡ್ ಫಾರ್ ಅಚೀವ್ಮೆಂಟ್. ಇಟ್ ಈಸ್ ದ ಡಿಸೈರ್ ಟು ಡೂ ಬೆಟರ್, ಸಾಲ್ವ್ ಪ್ರಾಬ್ಲಮ್ಸ್ ಆರ್ ಮಾಸ್ಟರ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್. ಸಮಸ್ಯೆಗಳನ್ನು ಸಾಲ್ವ್ ಮಾಡುವಂತಹ ಡಿಸೈರ್ ಇರುವಂಥ ವ್ಯಕ್ತಿಗಳು, ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಅನ್ನು, ಸಂಕೀರ್ಣವಾದ ಸಮಸ್ಯೆಗಳ ಮೇಲೆ ಮಾಸ್ಟರಿ ಪಡೆಯುವಂತಹ, ಅದನ್ನು ಮಾಸ್ಟರ್ ಮಾಡುವಂತಹ ಡಿಸೈರ್ ಇರುವಂಥವರು. ದ ಇಂಡಿವಿಜುವಲ್ಸ್ ಹೂ ಪೊಸೆಸ್ ದಿಸ್ ನೀಡ್ ಹ್ಯಾವ್ ಸರ್ಟನ್ ಕ್ಯಾರೆಕ್ಟರಿಸ್ಟಿಕ್ಸ್, ದಟ್ ಈಸ್ ದೇ ಆರ್ ಚಾಲೆಂಜಿಂಗ್. ಅವರು ಯಾವಾಗಲೂ ಚಾಲೆಂಜಿಂಗ್ ಆಗಿರ್ತಾರೆ. ದೇ ಲೈಕ್ ವರ್ಕಿಂಗ್ ಎಲೋನ್ ಆರ್ ವರ್ಕ್ ವಿತ್ ಅದರ್ ಅಚೀವರ್ಸ್. ಅವರು ಒಬ್ಬಂಟಿಯಾಗಿ ವರ್ಕ್ ಮಾಡಲಿಕ್ಕೆ ಇಷ್ಟಪಡ್ಬೋದು, ಅಥವಾ ತುಂಬ ಸಾಧನೆ ಮಾಡುವವರೊಂದಿಗೆ, ಸಾಧಕರೊಟ್ಟಿಗೆ ವರ್ಕ್ ಮಾಡಲಿಕ್ಕೆ ಇಷ್ಟಪಡ್ತಾರೆ. ದೇ ಆರ್ ಸೆಲ್ಫ್ ಮೋಟಿವೇಟೆಡ್. ಅವರು ಸೆಲ್ಫ್ ಮೋಟಿವೇಟೆಡ್ ಆಗಿರ್ತಾರೆ. ದೇ ಲೈಕ್ ಫೀಡ್ಬ್ಯಾಕ್ ಟು ಅಸೆಸ್ ದೇರ್ ಪ್ರೋಗ್ರೆಸ್. ಅವರ ಪ್ರೋಗ್ರೆಸ್ಸನ್ನು ಅಸೆಸ್ ಮಾಡಿಕೊಂಡು ಅವರಿಗೆ ಫೀಡ್ಬ್ಯಾಕ್ ಕೊಟ್ಟು ಅದರ ಮೂಲಕ ಅವರು ಅಭಿವೃದ್ಧಿ ಹೊಂದಲಿಕ್ಕೆ ಶ್ರಮಿಸ್ತಾರೆ. ಅವರ ಪ್ರೋಗ್ರೆಸ್ಸನ್ನು ಅಸೆಸ್ ಮಾಡಲಿಕ್ಕೆ ಅವರು ಫೀಡ್ಬ್ಯಾಕನ್ನು ಇಷ್ಟಪಡ್ತಾರೆ. ದೀಸ್ ಇಂಡಿವಿಜುವಲ್ಸ್ ವಿಲ್ ಪರ್ಫಾರ್ಮ್ ಬೆಟರ್ ಇಫ್ ಮನಿ ಈಸ್ ಲಿಂಕ್ಡ್ ವಿತ್ ದೇರ್ ಅಚೀವ್ಮೆಂಟ್. ಅವರ ಅಚೀವ್ಮೆಂಟ್ನೊಟ್ಟಿಗೆ ಅವರಿಗೆ ಏನು ಹಣವನ್ನು ಲಿಂಕ್ ಮಾಡಿದರೆ, ಮಾನಿಟರಿ ಬೆನಿಫಿಟ್ ಕೊಟ್ಬಿಟ್ರೆ ಅವರು ಹೆಚ್ಚು ಪರ್ಫಾರ್ಮ್ ಮಾಡ್ತಾರೆ. ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ಹೈ ನೀಡ್ ಅಚೀವರ್ಸ್ ಅಂತ ಇರ್ತಾರೆ. ಈ ಹೈ ನೀಡ್ ಅಚೀವರ್ಸಿನ ಕ್ಯಾರೆಕ್ಟರಿಸ್ಟಿಕ್ಸ್ ಏನು?
ಒಂದನೇದಾಗಿ ಸ್ಟ್ರಾಂಗ್ ಡಿಸೈರ್ ಟು ಅಸ್ಯೂಮ್ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ಫಾರ್ ಪರ್ಫಾರ್ಮಿಂಗ್ ಟಾಸ್ಕ್ ಆರ್ ಫೈಂಡಿಂಗ್ ಎ ಸೊಲ್ಯೂಷನ್ ಟು ಎ ಪ್ರಾಬ್ಲಮ್. ಒಂದು ಕೆಲಸವನ್ನು ಮಾಡಲಿಕ್ಕೆ, ಕಾರ್ಯವನ್ನು ಮಾಡಲಿಕ್ಕೆ ವೈಯಕ್ತಿಕ ಜವಾಬ್ದಾರಿಯನ್ನೇ ಪಡ್ಕೊಳ್ತಾರೆ ಅವರು. ಅದನ್ನು ಅವರು ಅಸ್ಯೂಮ್ ಮಾಡಿಬಿಡ್ತಾರೆ. ಸೊಲ್ಯೂಷನ್, ಸಮಸ್ಯೆಗಳಿಗೆ ಸೊಲ್ಯೂಷನ್ ಕಂಡುಹಿಡಲಿಕ್ಕೂ ಅವರು ರೆಡಿ. ಟೆಂಡ್ ಟು ಸೆಟ್ ಮಾಡರೇಟ್ಲಿ ಡಿಫಿಕಲ್ಟ್ ಗೋಲ್ಸ್ ಆ್ಯಂಡ್ ಟೇಕ್ ಕ್ಯಾಲ್ಕುಲೇಟೆಡ್ ರಿಸ್ಕ್. ಸ್ವಲ್ಪ ಮಾಡರೇಟ್ಲಿ, ಸ್ವಲ್ಪ ಕಷ್ಟದ ಗೋಲ್ಗಳನ್ನೇ ಸೆಟ್ ಮಾಡಿಬಿಡ್ತಾರೆ ಮತ್ತು ಕ್ಯಾಲ್ಕುಲೇಷನ್ ಮಾಡಿದ ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಳ್ಳಿಕ್ಕೆ ಅವರು ರೆಡಿ ಇರ್ತಾರೆ. ಸ್ಟ್ರಾಂಗ್ ಡಿಸೈರ್ ಫಾರ್ ಪರ್ಫಾರ್ಮೆನ್ಸ್ ಫೀಡ್ಬ್ಯಾಕ್. ಪರ್ಫಾರ್ಮೆನ್ಸ್ ಫೀಡ್ಬ್ಯಾಕನ್ನು ಅವ್ರು ಬಯಸ್ತಾರೆ. ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಏನು ಫೀಡ್ಬ್ಯಾಕ್ ಇದೆ, ಏನು ಹೇಳ್ತಾರೆ ಜನರು ಎಂಬುದನ್ನು ಕೇಳಲಿಕ್ಕೆ ಬಯಸ್ತಾರೆ. ನೀಡ್ ಫಾರ್ ಎಫಿಲಿಯೇಷನ್, ಇನ್ನೊಂದು ನೀಡ್ ಇದು. ಅಂದರೆ ಡಿಸೈರ್ ಫಾರ್ ಫ್ರೆಂಡ್ಲಿ ಆ್ಯಂಡ್ ವಾರ್ಮ್ ರಿಲೇಷನ್ಶಿಪ್ ವಿತ್ ಅದರ್ಸ್. ಡಿಸೈರ್ ಫಾರ್ ಫ್ರೆಂಡ್ಲಿ ಆ್ಯಂಡ್ ವಾರ್ಮ್ ರಿಲೇಷನ್ಶಿಪ್ ವಿತ್ ಅದರ್ಸ್ ಇತರರೊಟ್ಟಿಗೆ ಒಳ್ಳೆಯ ಗೆಳೆತನ, ಸ್ನೇಹ, ಗೆಳೆತನ, ಪ್ರೀತಿಯಿಂದ ಸಂಬಂಧ ಬೆಳೆಸಲಿಕ್ಕೆ ಇಷ್ಟಪಡ್ತಾರೆ. ಅವರ ಕ್ಯಾರೆಕ್ಟರಿಸ್ಟಿಕ್ಸ್ ಏನಂದರೆ ದೇ ಆರ್ ಕನ್ಸರ್ನ್ಡ್ ಇನ್ ಬೀಯಿಂಗ್ ಲೈಕ್ ಆ್ಯಂಡ್ ಬೀಯಿಂಗ್ ಆಕ್ಸೆಪ್ಟೆಡ್. ಇತರರು ಇಷ್ಟಪಡಬೇಕು ಅಂತ ಅವ್ರು ಬಯಸ್ತಾರೆ, ಇತರರು ತನ್ನನ್ನು ಅಂಗೀಕರಿಸಬೇಕಂತ ಅವ್ರು ಬಯಸ್ತಾರೆ. ದೇ ಫಾರ್ಮ್ ಇನ್ಫಾರ್ಮಲ್ ರಿಲೇಷನ್ಶಿಪ್. ಅನೌಪಚಾರಿಕವಾದ ಇನ್ಫಾರ್ಮಲ್ ಸಂಬಂಧಗಳನ್ನು ಬೆಳೆಸಲಿಕ್ಕೆ ಅವರು ಇಷ್ಟಪಡ್ತಾರೆ, ಅದನ್ನು ಮಾಡ್ತಾರೆ ಅವರು. ದೇ ಆರ್ ವೆರಿ ಕೋಆಪರೇಟಿವ್, ಮತ್ತು ಅವರು ತುಂಬ ಸಹಕಾರಿ ಮನೋಭಾವ ಇರುವವರು. ದೀಸ್ ಪೀಪಲ್ ಪರ್ಫಾರ್ಮ್ ಬೆಟರ್ ಇನ್ ಟೀಮ್ಸ್. ಗುಂಪಿನಲ್ಲಿ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ. ದೇ ಹ್ಯಾವ್ ಡಿಸೈರ್ ಟು ಎಸ್ಟಾಬ್ಲಿಷ್ ಆ್ಯಂಡ್ ಮೇಂಟೈನ್ ಫ್ರೆಂಡ್ಲಿ ಆ್ಯಂಡ್ ವಾರ್ಮ್ ರಿಲೇಷನ್ಶಿಪ್ ವಿತ್ ಅದರ್ ಪೀಪಲ್. ಇತರರೊಟ್ಟಿಗೆ ಒಳ್ಳೆ ಉತ್ತಮವಾದಂಥ ಸಂಬಂಧ ಬೆಳೆಸಿಕೊಂಡು, ಗೆಳೆತನ ಬೆಳೆಸಿಕೊಂಡು ವರ್ಕ್ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಸಿಮಿಲರ್ ಟು ದ ಮ್ಯಾಸ್ಲೋಸ್ ನೀಡ್ ಯಾವುದಂದರೆ ಸೋಷಿಯಲ್ ನೀಡ್. ಇನ್ನು ಹೈ ನೀಡ್ ಫಾರ್ ಎಫಿಲಿಯೇಷನ್ ಒಬ್ಬನಲ್ಲಿ ಇದ್ದರೆ ಅವನ ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ಕೆಲವರಲ್ಲಿ ತುಂಬ ಎಫಿಲಿಯೇಷನ್ ನೀಡ್ ತುಂಬ ಹೈ ಇರ್ತದೆ, ಅವರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ದ ಸ್ಟ್ರಾಂಗ್ ಡಿಸೈರ್ ಫಾರ್ ಆಕ್ಸೆಪ್ಟೆನ್ಸ್ ಆ್ಯಂಡ್ ಅಪ್ರೂವಲ್ ಫ್ರಮ್ ಅದರ್ಸ್. ಇತರರಿಂದ ಅಂಗೀಕಾರ ಲಭಿಸಲಿಕ್ಕೆ ಅವರು ತುಂಬ ಇಷ್ಟಪಡ್ತಾರೆ. ದೇ ಟೆಂಡ್ ಟು ಕನ್ಫರ್ಮ್ ಟು ದ ವಿಶಸ್ ಆಫ್ ದೋಸ್ ಪೀಪಲ್ ಹೂಸ್ ಫ್ರೆಂಡ್ಶಿಪ್ ಆ್ಯಂಡ್ ಕಂಪ್ಯಾನಿಯನ್ಶಿಪ್ ದೇ ವ್ಯಾಲ್ಯೂ. ಇತರರ ಫ್ರೆಂಡ್ಶಿಪ್ಗೆ ಅವರು ಬೆಲೆ ಕೊಡ್ತಾರಲ್ಲೋ, ಆ ಬೆಲೆ ಕೊಡುವವರ ಏನು ಅವರ ವಿಷನ್ನು, ಅವರ ಇಷ್ಟಕ್ಕೆ ತಕ್ಕಂತೆ ವರ್ಕ್ ಮಾಡಲಿಕ್ಕೆ ಅವರು ಇಷ್ಟಪಡ್ತಾರೆ. ತನ್ನನ್ನು ಯಾರು ಲೈಕ್ ಮಾಡ್ತಾರೆ, ಆ ಲೈಕ್ ಮಾಡುವವರ ತನ್ನೊಂದಿಗೆ ಫ್ರೆಂಡ್ಶಿಪ್ಪನ್ನು, ತಾನು ಯಾರೊಟ್ಟಿಗೆ ಫ್ರೆಂಡ್ಶಿಪ್ ಇದೆಯೋ ಅವರೊಂದಿಗೆ ತಾನು ತುಂಬ ಬೆಲೆ ಕಟ್ತಾ ಇದ್ದೇನೆ, ಅವರಿಗೆ ಇಷ್ಟಪಡುವ ಅವರ ವಿಶಸ್ಸನ್ನು ಕನ್ಫರ್ಮ್ ಮಾಡಲಿಕ್ಕೆ, ಅವರ ವಿಶಸ್ಸಿಗೆ ಕನ್ಫರ್ಮ್ ಮಾಡಿ ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಅದಕ್ಕೆ ವಿರುದ್ಧವಾಗಿ ಹೋಗಲ್ಲ. ದೇ ವ್ಯಾಲ್ಯೂ ದ ಫೀಲಿಂಗ್ ಆಫ್ ಅದರ್ಸ್. ಇತರರ ಫೀಲಿಂಗ್ಸಿಗೆ ಬೆಲೆ ಕಟ್ಟುವಂತಹ ಮೌಲ್ಯವತ್ತಾದಂತಹ ಬೆಲೆಯನ್ನು ಕೊಡಲಿಕ್ಕೆ ಅವರು ಇಷ್ಟಪಡ್ತಾರೆ. ದೇ ವ್ಯಾಲ್ಯೂ ದ ಫೀಲಿಂಗ್ ಆಫ್ ಅದರ್ಸ್. ಇನ್ನೊಂದು ಪವರ್ ನೀಡ್ ಫಾರ್ ಪವರ್. ಇಟ್ ಈಸ್ ದ ಡಿಸೈರ್ ಟು ಕಂಟ್ರೋಲ್ ಅದರ್ ಆ್ಯಂಡ್ ಇನ್ಫ್ಲುಯೆನ್ಸ್ ದೇಯರ್ ಬಿಹೇವಿಯರ್. ಪೀಪಲ್ ವಿತ್ ಸಚ್ ನೀಡ್ಸ್ ಹ್ಯಾವ್ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್. ಯಾವುದೆಲ್ಲ ನೋಡು, ದೇ ಲೈಕ್ ಟು ಕಂಟ್ರೋಲ್ ಅದರ್ಸ್. ಇತರನ್ನ ಕಂಟ್ರೋಲ್ ಮಾಡಲಿಕ್ಕೆ ಅವರು ನನ್ನ ನಿಯಂತ್ರಣದಲ್ಲಿರಬೇಕು. ನಾನೊಬ್ಬ ಲೀಡರ್, ನನ್ನ ಬಗ್ಗೆ ಫಾಲೋವರ್ಸ್ ಇರಬೇಕು. ದೇ ಆರ್ ಆರ್ಗ್ಯುಮೆಂಟೇಟಿವ್. ಅಂಥ ವ್ಯಕ್ತಿಗಳು ತುಂಬ ಟಾಕೆಟಿವ್ ಆಗಿರ್ತಾರೆ, ತುಂಬ ವಾದ ಮಾಡುವವರು, ಆರ್ಗ್ಯುಮೆಂಟ್ ಮಾಡುವವರು. ದೇ ಹ್ಯಾವ್ ದಿ ಎಬಿಲಿಟಿ ಟು ಇನ್ಫ್ಲುಯೆನ್ಸ್ ಪೀಪಲ್. ಆದರೆ ಅವರಿಗೆ ಇತರರ ಮೇಲೆ ಪ್ರಭಾವ ಬೀರುವ ಆ ಒಂದು ಸಾಮರ್ಥ್ಯ ಅವರಲ್ಲಿದೆ. ದೀಸ್ ಪೀಪಲ್ ಆರ್ ಸುಟೇಬಲ್ ಫಾರ್ ಲೀಡರ್ಶಿಪ್ ರೋಲ್ಸ್. ಇವರು ನಾಯಕತ್ವದ ಪಾತ್ರ ವಹಿಸಲಿಕ್ಕೆ ತುಂಬ ಸೂಕ್ತರು, ಒಳ್ಳೆಯ ನಾಯಕರಾಗಿರ್ತಾರೆ ಇವರು. ಹೈ ನೀಡ್ ಫಾರ್ ಪವರ್ ಯಾರಲ್ಲಾದರೂ ಇದ್ರೆ ಅವರ ಲಕ್ಷಣಗಳೇನು? ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಪೀಪಲ್ ವಿತ್ ಹೈ ನೀಡ್ ಫಾರ್ ಪವರ್? ಫಸ್ಟ್ ಒನ್ ಈಸ್ ದೇ ಡಿಸೈರ್ ಟು ಇನ್ಫ್ಲುಯೆನ್ಸ್ ಆ್ಯಂಡ್ ಡೈರೆಕ್ಟ್ ಸಂಬಡಿ ಎಲ್ಸ್. ಇತರರ ಮೇಲೆ ಪ್ರಭಾವ ಬೀರುವ ಮತ್ತು ನೇರವಾಗಿ ಇತರರಿಗೆ ಡೈರೆಕ್ಷನ್ ಕೊಡುವಂತಹ, ನಿರ್ದೇಶನ ಕೊಡುವ, ಪ್ರಭಾವ ಬೀರುವಂಥ ಒಂದು ಡಿಸೈರ್ ಅವರಿರ್ತದೆ. ಎ ಡಿಸೈರ್ ಟು ಎಕ್ಸಸೈಸ್ ಕಂಟ್ರೋಲ್ ಓವರ್ ಅದರ್ಸ್. ಇತರರ ಮೇಲೆ ಪ್ರಭಾವ ಬೀರುವುದು ಮಾತ್ರ ಅಲ್ಲ, ಇತರರನ್ನು ನಿಯಂತ್ರಣ ಮಾಡುವಂಥ ಡಿಸೈರ್ ಅವರಲ್ಲಿರ್ತದೆ. ಎ ಕನ್ಸರ್ನ್ ಫಾರ್ ಮೇಂಟೈನಿಂಗ್ ಲೀಡರ್ ಫಾಲೋವರ್ ರಿಲೇಷನ್ಶಿಪ್. ಮೂರನೇದಾಗಿ ಅವರಿಗೆ ಲೀಡರ್ ಫಾಲೋವರ್ ರಿಲೇಷನನ್ನು ಮೇಂಟೈನ್ ಮಾಡಲಿಕ್ಕೆ ಅದರ ಬಗ್ಗೆ ಅವರಿಗೆ ಚಿಂತೆ ಇರ್ತದೆ. ಅದರ ಬಗ್ಗೆ ಕನ್ಸರ್ನ್ ಅವರಲ್ಲಿರ್ತದೆ. ಹೌ ಟು ಅಪ್ಲೈ ದಿಸ್ ಥಿಯರಿ? ದೇರ್ ಆರ್ ಸಮ್ ಪ್ರಿರಿಕ್ವಿಸಿಟ್ಸ್. ಏನಂದರೆ, ಮ್ಯಾನೇಜರ್ ಶುಡ್ ಬಿ ಕೆಪೇಬಲ್ ಆಫ್ ಐಡೆಂಟಿಫೈಯಿಂಗ್ ದ ನೀಡ್ಸ್ ಆಫ್ ದ ಇಂಡಿವಿಜುವಲ್ಸ್. ವ್ಯಕ್ತಿಗಳಲ್ಲಿ ಯಾವ ನೀಡಿದೆ ಎಂಬುದನ್ನು ತಿಳಿದು ಅವನನ್ನು ಮೋಟಿವೇಶನ್ ಮಾಡಬೇಕು. ಮ್ಯಾನೇಜರ್ ಶುಡ್ ಮೋಟಿವೇಟ್ ದ ಇಂಡಿವಿಜುವಲ್ಸ್ ಅಕಾರ್ಡಿಂಗ್ ಟು ದೇರ್ ನೀಡ್ಸ್. ಅವರ ನೀಡ್ ಏನು, ಅವರಿಗೆ ಯಾವ ನೀಡಿದೆ ಅದನ್ನು ಅರ್ಥ ಮಾಡಿಕೊಂಡು ಅದರ ಪ್ರಕಾರ ಮೋಟಿವೇಟ್ ಮಾಡಬೇಕು. ಇನ್ನು ನೋಡಿ, ಹೈ ನೀಡ್ ಆಫ್ ದ ಅಫಿಲಿಯೇಷನ್ ಈಗಾಗಲೇ ಹೇಳಿದೆ.
ಹೈ ನೀಡ್ ಆಫ್ ಎಫಿಲಿಯೇಷನ್ ಇದ್ದವ್ರು ಏನು ಮಾಡ್ತಾರೆ ಅಂದರೆ ದೇ ಪರ್ಫಾರ್ಮ್ ಬೆಟರ್ ಇನ್ ದ ಟೀಮ್ಸ್. ದೇ ಶುಡ್ ನಾಟ್ ಬಿ ಗಿವನ್ ಚಾಲೆಂಜಿಂಗ್ ಟಾಸ್ಕ್. ದೇ ಪ್ರಿಫರ್ ಮ್ಯಾನೇಜರಿಯಲ್ ಟಾಸ್ಕ್. ಅವರಿಗೆ ಚಾಲೆಂಜಿಂಗ್ ಟಾಸ್ಕ್ ಬೇಡ, ಅವರಿಗೆ ಮ್ಯಾನೇಜರಿಯಲ್ ಟಾಸ್ಕ್ ಬೇಕು. ಮ್ಯಾನೇಜೇಬಲ್ ಟಾಸ್ಕ್ ಅಂದರೆ ಅವರಿಗೆ ನಿರ್ವಹಿಸಲಿಕ್ಕೆ ಆಗುವಂಥ ಟಾಸ್ಕ್ ಕೊಡಬೇಕು ಹೊರತು ಚಾಲೆಂಜಿಂಗ್ ಆದಂಥ ಟಾಸ್ಕನ್ನು ಎಫಿಲಿಯೇಷನ್ ನೀಡುವವರಿಗೆ ಕೊಡಬಾರ್ದು. ಮ್ಯಾನೇಜೇಬಲ್, ಅವರಿಗೆ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಇರೋ ಟಾಸ್ಕ್. ದೇ ಶುಡ್ ಬಿ ಗಿವನ್ ಫೀಡ್ಬ್ಯಾಕ್ ಇನ್ ಪ್ರೈವೇಟ್ ರಾದರ್ ದನ್ ಇನ್ ಫ್ರಂಟ್ ಆಫ್ ಪೀಪಲ್. ಅವರಿಗೆ ಫೀಡ್ಬ್ಯಾಕ್ ಅವರನ್ನು ಇಷ್ಟಪಡ್ತಾರೆ, ಆದರೆ ಅವರು ಯಾವ ರೀತಿ ಫೀಡ್ಬ್ಯಾಕ್ ಇಷ್ಟಪಡ್ತಾರೆ ಅಂದರೆ ಪ್ರೈವೇಟ್ ಆಗಿ ಕೊಡೋದನ್ನು ಇಷ್ಟಪಡ್ತಾರೆ. ಎಲ್ಲರ ಎದುರಲ್ಲಿ ಅವರನ್ನು ತಪ್ಪುಗಳನ್ನು ಹೇಳಿದರೆ ದೇ ಡೋಂಟ್ ಲೈಕ್ ದಟ್. ಹೈ ನೀಡ್ ಫಾರ್ ಪವರ್ ಇದೆ ಕೆಲವರಿಗೆ. ಅವರು ಹೇಗೆ, ದೀಸ್ ಪೀಪಲ್ ಶುಡ್ ಬಿ ಪ್ರೊವೈಡೆಡ್ ಲೀಡರ್ಶಿಪ್ ರೋಲ್ಸ್. ಇವರಿಗೆ ಹೇಗೆ ಅಪ್ಲೈ ಮಾಡೋದಂದರೆ ಹೈ ನೀಡ್ ಫಾರ್ ಪವರ್ ಇರೋವರಿಗೆ ದೀಸ್ ಪೀಪಲ್ ಶುಡ್ ಬಿ ಪ್ರೊವೈಡೆಡ್ ವಿತ್ ಲೀಡರ್ಶಿಪ್ ರೋಲ್ ವೆನ್ ಎವರ್ ಪಾಸಿಬಲ್ ಬಿಕಾಸ್ ದೇ ಲೈಕ್ ಟು ರೂಲ್. ಈ ರೂಲ್ ಇರುವವರನ್ನು ಈ ಪವರ್ ನೀಡಿರುವವರನ್ನು ಕಂಡುಹಿಡಿದು ಅವರಿಗೆ ಲೀಡರ್ಶಿಪ್ ರೋಲ್ ಕೊಡಬೇಕು. ಬಿಕಾಸ್ ದೇ ಲೈಕ್ ಟು ರೂಲ್. ಇತರರ ಮೇಲೆ ಪ್ರಭಾವ ಬೀರಲಿಕ್ಕೆ ಅವರಿಗೆ ಇಷ್ಟ ಇದೆ. ದೇ ಶುಡ್ ಬಿ ಪ್ರೊವೈಡೆಡ್ ಡೈರೆಕ್ಟ್ ಫೀಡ್ಬ್ಯಾಕ್ ಆ್ಯಸ್ ದೇ ಲೈಕ್ ಟು ನೋ ದ ರಿಯಲ್ ಸಿಚುವೇಶನ್. ಅವರಿಗೆ ನೇರವಾಗಿ ನೀವು ಫೀಡ್ಬ್ಯಾಕ್ ಕೊಡಬಹುದು, ಯಾಕೆಂದರೆ ಅವರಿಗೆ ನೈಜ ಸಿಚುವೇಶನ್ ಅವರಿಗೆ ಇಷ್ಟಪಡ್ತಾರೆ ಅದನ್ನು ತಿಳಿಯಲಿಕ್ಕೆ. ದೇ ಶುಡ್ ಬಿ ಮೋಟಿವೇಟೆಡ್ ಬೈ ಆಫರಿಂಗ್ ಕ್ಯಾರಿಯರ್ ಡೆವಲಪ್ಮೆಂಟ್ ಆಪರ್ಚುನಿಟೀಸ್. ಅವರಿಗೆ ಕ್ಯಾರಿಯರ್ ಡೆವಲಪ್ಮೆಂಟ್ ಆಪರ್ಚುನಿಟೀಸನ್ನು ಕೊಟ್ಟು ಅವರನ್ನು ಮೋಟಿವೇಟ್ ಮಾಡಬೇಕು. So by this we will conclude this topic, that is McClelland's theory. Near theory is very much useful in helping the managers in identifying how they can motivate the individual to perform better. ಯಾವ ರೀತಿಯಲ್ಲಿ ಅವರ ನೀಡನ್ನು ಅರ್ಥ ಮಾಡಿಕೊಂಡು ಯಾವ ರೀತಿಯಲ್ಲಿ ಮೋಟಿವೇಟ್ ಮಾಡಬಹುದು ಎಂಬುದನ್ನು ಈ ಥಿಯರಿ ಮೂಲಕ ತಿಳಿದ್ದೇವೆ. ಅಕಾರ್ಡಿಂಗ್ ಟು ಹಿಮ್ ಆಲ್ ಇಂಡಿವಿಜುವಲ್ಸ್ possess all of these needs. However, one of them is more dominant. ಎಲ್ಲರಲ್ಲೂ 3 ರೀತಿಯ ನೀಡ್ ಫಾರ್ ಎಫಿಲಿಯೇಷನ್ ಇರ್ತದೆ, ನೀಡ್ ಫಾರ್ ಅಚೀವ್ಮೆಂಟ್ ಇರುತ್ತೆ, ನೀಡ್ ಫಾರ್ ಪವರ್ ಇರುತ್ತೆ. ಆದರೆ ಕೆಲವರಲ್ಲಿ ಯಾವುದಾದ್ರೂ ಒಂದು ಡಾಮಿನೆಂಟ್ ಆಗಿರುತ್ತೆ. ಅದನ್ನು ಕಂಡುಹಿಡಿದು ಅದನ್ನು ಫುಲ್ಫಿಲ್ ಮಾಡುವಲ್ಲಿ ನಾವು ಸಕ್ಸಸ್ ಆದರೆ ವಿಲ್ ಬಿ ವೆರಿ ಮಚ್ ಸಕ್ಸಸ್ಫುಲ್ ಇನ್ ಮೋಟಿವೇಟಿಂಗ್ ದ ಪೀಪಲ್. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಇಫ್ ಯು ಹ್ಯಾವ್ ಎನಿ ಕ್ಲಾರಿಫಿಕೇಶನ್ಸ್ needed, you can feel free to contact me. Thank you.